ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇರುವಂತ ಉದ್ದೇಶ ಮತ್ತು ಅನಿವಾರ್ಯತೆ ಇವತ್ತು ಮೈಸೂರು ನಗರದ ಜನತೆಗೆ ಒದಗಿ ಬಂದಿದೆ. ಕಳೆದ ಡಿಸೆಂಬರ್ ತಿಂಗಳಲ್ಲಿ, ಅಂದರೆ ನವೆಂಬರ್ ಎಂಡಿಂಗ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಮೈಸೂರು ನಗರದ ಎಲ್ಲ ವೃತ್ತಗಳಲ್ಲೂ ಟ್ರಾಫಿಕ್ ಸಿಗ್ನಲ್ ಅನ್ನ ಇನ್ಸ್ಟಾಲ್ ಮಾಡುವಂತ ಕೆಲಸವನ್ನ ಪ್ರಾರಂಭ ಮಾಡಿದ್ರು. ಸಹಜವಾಗಿ ಮೈಸೂರಿನ ರಸ್ತೆಗಳೆಲ್ಲವೂ ಕೂಡ ವಿಸ್ತಾರವಾಗಿರುವಂತ ರಸ್ತೆಗಳು, ಆದರೂ ಕೂಡ ಯಾವುದೇ ರೀತಿ ಟ್ರಾಫಿಕ್ ಕಂಜೆನ್ಷನ್ ಆಗ್ತಾ ಇರಲಿಲ್ಲ. ಆದರೂ ಕೂಡ ಟ್ರಾಫಿಕ್ ಸಿಗ್ನಲ್ ಅನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂತ ಅನ್ಸಕ್ ಯಾಕೆ ಶುರುವಾಯಿತು ಅಂದ್ರೆ, ಇದ್ದಕ್ಕಿದ್ದಂಗೆ ಮೈಸೂರು ಕ್ರೌಡ್ ತರ ಕಾಣಕ್ ಶುರುವಾಯಿತು. ಎಲ್ಲ ರಸ್ತೆಗಳಲ್ಲೂ ಜನಗಳು ಇದ್ದಾರೆ ಅನ್ನೋ ತರ ಕಾಣಿಸ್ತು. ಏಕಾಏಕಿ 300-400 ಜನ ಒಟ್ಟಿಗೆ ವೆಹಿಕಲ್ ಅಲ್ಲಿ ಹೋಗೋದು ಕಾಣ್ತಾ ಇತ್ತು. ಏನಕ್ಕೆ ಅಂತ ಒಂದು ಪ್ರಿಲಿಮಿನರಿ ಸ್ಟಡಿ ಮಾಡಿದಾಗ, ಈ ಸಿಗ್ನಲ್ಗಳನ್ನ ಇನ್ಸ್ಟಾಲ್ ಮಾಡಿ ಒಂದು ಸಲ ಸಿಗ್ನಲ್ ಇನ್ಸ್ಟಾಲ್ ಮಾಡಿ ನಿಲ್ಸಿದ್ರೆ, ಒಂದು 5-10 ನಿಮಿಷ ಅಲ್ಲಿ ನಿಲ್ಸಿದ್ರೆ ಕನಿಷ್ಠ ಒಂದು 200-300 ವೆಹಿಕಲ್ಗಳು ಒಂದಕ್ಕೊಂದು ನಿಂತ್ಕೊಳ್ಳೋದು, ಮತ್ತದು ಸಿಗ್ನಲ್ ಓಪನ್ ಆದ ನಂತರ ಏಕಾಏಕಿ ಎಲ್ಲರೂ ಕೂಡ ಅತಿ ವೇಗವಾಗಿ ಚಲಿಸೋದನ್ನ ನಾವು ನೋಡಿದ್ವು. ಅವಾಗ ಏನನ್ನಿಸ್ತು ಅಂದ್ರೆ, ಈ ಕ್ರೌಡ್ ಆಗ್ತಾ ಇರೋದು ಬಿಕಾಸ್ ಆಫ್ ಸಿಗ್ನಲ್ ಅಂತ ಅನಿಸ್ತು. ಹಾಗೆ ಇನ್ನೂ ಅಧ್ಯಯನ ಮಾಡ್ತಾ ಹೋದಾಗ, ಯಾಕೆ ಕೆಲವು ರಸ್ತೆಗಳಲ್ಲಿ ಜನಸಂಚಾರನೂ ಇಲ್ಲ, ಅಲ್ಲೂ ಕೂಡ ಸಿಗ್ನಲ್ ಅನ್ನ ಇನ್ಸ್ಟಾಲ್ ಮಾಡಿದ್ರು. ರಿಂಗ್ ರಸ್ತೆಗಳಲ್ಲಿ, ರಿಂಗ್ ರೋಡಲ್ಲೂ ಕೂಡ, ಉದಾಹರಣೆ ಸಾರಾ ಚೌಲ್ಟ್ರಿಯಿಂದ ಮುಂದೆ ಕೇವಲ 100 ಮೀಟರ್ಸ್ ಅಲ್ಲಿ 2 ಸಿಗ್ನಲ್ ಅನ್ನ ಹಾಕಿದ್ರು. ಉದ್ದೇಶ ಏನು ಅಂತ ನೋಡಿ ಅತ್ಯಂತ ಕುತೂಹಲದಿಂದ ಒಂದು ಡಿಸೆಂಬರ್ 4ರಂದು 2025ರಂದು ನಾನು ಒಂದು ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಪೊಲೀಸ್ ಕಮಿಷನರ್ ಅವರಿಗೆ ಒಂದು ಮಾಹಿತಿಯನ್ನು ಕೋರಿ RTI ಯಲ್ಲಿ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದೆ. ಅರ್ಜಿಯನ್ನು ಸಲ್ಲಿಸಿದ ನಂತರ ಒಂದು 10ನೇ ತಾರೀಕು ಕಮಿಷನರ್ ಆಫೀಸಿಂದ ಅದನ್ನ ACP ಅವರಿಗೆ ಅದನ್ನ ವರ್ಗಾವಣೆ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತಮಗೆ ಈಗಾಗಲೇ ಕೊಟ್ಟಿದ್ದೀನಿ, ಅದರಲ್ಲಿ ಮಾಹಿತಿ ಕೂಡ ಇದೆ. ಅದರಲ್ಲಿ ಉಲ್ಲೇಖಿಸ್ತಾರೆ, ತಾವು ಕೋರಿರುವ ಮಾಹಿತಿಯನ್ನು ತಮ್ಮ ಘಟಕ ವ್ಯಾಪ್ತಿಗೆ ಒಳಪಡುವುದರಿಂದ, ಪ್ಲೀಸ್ ಅಂಡರ್ಲೈನ್ ದಿಸ್ ವರ್ಡ್, ಅಂದ್ರೆ ನಮ್ಮ ವ್ಯಾಪ್ತಿಗೆ ಬರೋದ್ರಿಂದ ಇದನ್ನ ಸಂಬಂಧಪಟ್ಟಂತ ಅಧಿಕಾರಿಗೆ ವರ್ಗಾಯಿಸಿದ್ದೀನಿ ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಅಂತ ಹೇಳಿದ್ರು. ನಾನು ಇದಕ್ಕೆ ಸಂಬಂಧಪಟ್ಟಂತೆ 14 ಅಂಶಗಳನ್ನ ಇಟ್ಕೊಂಡು ಮಾಹಿತಿಯನ್ನ ಕೇಳಿದೆ. ತಮ್ಮ ಕೊಟ್ಟಿರೋದ್ರಲ್ಲಿದೆ 14 ಅಂಶಗಳು. ಸರ್ಟಿಫೈಡ್ ಕಾಪಿ ಆಫ್ ದಿ ಟ್ರಾಫಿಕ್ ವಾಲ್ಯೂಮ್ ಸರ್ವೆ ರಿಪೋರ್ಟ್ ಕಂಡಕ್ಟೆಡ್ ಪ್ರಯರ್ ಟು ದ ನ್ಯೂಲಿ ಇನ್ಸ್ಟಾಲೇಷನ್ ಇನ್ ದಿ ಇಯರ್ ಆಫ್ 2025. ಯಾವ್ಯಾವ ಸರ್ಕಲ್ನಲ್ಲಿ ಸರ್ವೆ ರಿಪೋರ್ಟ್ ಮಾಡಿದ್ದೀರಾ ನೀವು ಹಾಕ್ಲಿಕ್ಕೆ ಅನ್ನುವಂಥದ್ದು ಮೊದಲನೇ ಕ್ವಶನ್ ಆಗಿತ್ತು ನಂದು. ಹಾಗೆ ಎರಡನೇದು, ಸರ್ಟಿಫೈಡ್ ಕಾಪಿ ಆಫ್ ದಿ ಪೆಡೆಸ್ಟ್ರಿಯನ್ ಕೌಂಟ್ ಸ್ಟಡಿ ರಿಪೋರ್ಟ್ ಫಾರ್ ದಿ ಸೆಟ್ ಜಂಕ್ಷನ್. ಆ ಜಂಕ್ಷನ್ ನಲ್ಲಿ ಪಾದಚಾರಿಗಳು ಓಡಾಡುವಂತ ವಿವರಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡಿದ್ದೀರಾ ಅನ್ನುವಂಥದ್ದೊಂದು. ಆಕ್ಸಿಡೆಂಟ್ ಅನಾಲಿಸಿಸ್ ರಿಪೋರ್ಟ್, ಕಳೆದ 3 ವರ್ಷದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಸಿಡೆಂಟ್ ಏನೇನಾಗಿದೆ ಅದಕ್ಕೆ ಮಾಹಿತಿಯನ್ನು ಕೊಡಿ ಅಂತ ಕೇಳಿದ್ದೆ. ಆಮೇಲೆ ಆ ಸಂದರ್ಭದಲ್ಲಿ ರಶ್ ಆದಾಗ ಕ್ಯೂ ಲೆಂತ್ ಸ್ಟಡಿ ರಿಪೋರ್ಟ್ ಏನಾದ್ರು ಇದೆಯಾ ಅಂತ. ಇನ್ನೊಂದು, ಕಾಪಿ ಆಫ್ ದಿ ರೋಡ್ ಜಿಯೋಮೆಟ್ರಿ ಏನಿದೆ, ವಿಸಿಬಿಲಿಟಿ ಸ್ಟಡಿ ಏನಿದೆ ಅನ್ನುವಂಥದ್ದು. ಸರ್ಟಿಫೈಡ್ ಕಾಪಿ ಆಫ್ ದಿ ಫೈಲ್ ನೋಟಿಂಗ್ ಅಪ್ರೂವಲ್ ಆರ್ಡರ್ಸ್ ರಿಲೇಟಿಂಗ್ ದಿ ಇನ್ಸ್ಟಾಲೇಷನ್ ಆಫ್ ದಿಸ್ ಟ್ರಾಫಿಕ್ ಸಿಗ್ನಲ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೀವು ಇದನ್ನ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ಅಪ್ರೂವಲ್ ತಗೊಂಡಿದ್ದೀರಾ ಅನ್ನುವಂಥದ್ದನ್ನ ಕೇಳಿದ್ದೆ. ಇನ್ನೊಂದು, ಡೀಟೇಲ್ಸ್ ಆಫ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಫಾರ್ ದಿ ಸಪ್ಲೈ ಆಫ್ ಇನ್ಸ್ಟಾಲೇಷನ್, ಇದಕ್ಕೆ ಎಷ್ಟು ಖರ್ಚು ವೆಚ್ಚ ಬರ್ತದೆ ಅನ್ನುವಂಥ ಮಾಹಿತಿಯನ್ನ ಕೋರಿದ್ದೆ. ನೇಮ್ ಆಫ್ ದಿ ಅಥಾರಿಟಿ ಆರ್ ಡಿಪಾರ್ಟ್ಮೆಂಟ್ ದಟ್ ರೆಕಮೆಂಡೆಡ್ ಇನ್ಸ್ಟಾಲೇಷನ್ ಆಫ್ ದಿ ಟ್ರಾಫಿಕ್ ಸಿಗ್ನಲ್, ಇದನ್ನು ಯಾರು ರೆಕಮೆಂಡ್ ಮಾಡಿದ್ರು ಅನ್ನೋ ಮಾಹಿತಿಯನ್ನು ಕೇಳಿದ್ದೆ. ಹಾಗೆ ಸರ್ಟಿಫೈಡ್ ಕಾಪಿ ಆಫ್ ದಿ IRC ಗೈಡ್ಲೈನ್ಸ್ ಕಾಂಪ್ಲೈನ್ಸ್ ರಿಪೋರ್ಟ್. IRC ಗೈಡ್ಲೈನ್ ಅಂದ್ರೆ ದೇರ್ ಇಸ್ ಎ ಸ್ಟ್ಯಾಚ್ಯುಟರಿ ಅಥಾರಿಟಿ, ಇಂಡಿಯನ್ ರೋಡ್ ಕಾಂಗ್ರೆಸ್ ಅಂತ ಇದೆ. ಇಂಡಿಯನ್ ರೋಡ್ ಕಾಂಗ್ರೆಸ್ ಗೈಡ್ಲೈನ್ ನ ಆಧಾರದ ಮೇಲೆನೆ ಯಾವುದೇ ರೀತಿ ಸರ್ವೆ ಇರ್ಬೋದು, ಟ್ರಾಫಿಕ್ ಇನ್ಸ್ಟಾಲೇಷನ್ ಆಫ್ ದ ಟ್ರಾಫಿಕ್ ಇರ್ಬೋದು, ಮತ್ತೆ ಟ್ರಾಫಿಕ್ ರೂಲ್ಸ್ ನ ಮಾಡೋದಕ್ಕೆ IRC ಇಂಡಿಯನ್ ರೋಡ್ ಕಾಂಗ್ರೆಸ್ ಒಂದು ಸ್ಟ್ಯಾಚ್ಯುಟರಿ ಬಾಡಿ, ಅದು ಗೈಡ್ಲೈನ್ ಇದೆ. ಆ ಗೈಡ್ಲೈನ್ ನ 93 ಪ್ರಕಾರ ಇವರು ಇನ್ಸ್ಟಾಲೇಷನ್ ಸಂಬಂಧಪಟ್ಟಂತೆ ಗೈಡ್ಲೈನ್ ಇದೆ. ಅದನ್ನ ಯಾವುದನ್ನು ಕೂಡ ಪಾಲನೆ ಮಾಡದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರು IRC ಗೈಡ್ಲೈನ್ ಸಂಬಂಧಪಟ್ಟ ರಿಪೋರ್ಟ್ ಮಾಡಿದ್ದೀರಾ ಅನ್ನುವಂಥ ಮಾಹಿತಿಯನ್ನ ಕೂಡ ಕೇಳಿದೆ. ಹಾಗೆ
copies of minutes of any public consultation, stakeholder meeting in the held before this installation. ಸಾರ್ವಜನಿಕರ ಜೊತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾಹಿತಿಯನ್ನು ಹಂಚ್ಕೊಂಡಿದ್ದೀರಾ, ಸಾರ್ವಜನಿಕರು ಏನಾದ್ರು ತಮಗೆ ದೂರು ಕೊಟ್ಟಿದ್ರಾ ಅನ್ನೋ ಮಾಹಿತಿನೂ ಕೂಡ ಕೇಳಿದೆ. ಹಾಗೆ ಕಾಪೀಸ್ ಆಫ್ ಎನಿ ಎಂಜಿನಿಯರಿಂಗ್ ಸರ್ವೆ, ಫೀಸಿಬಿಲಿಟಿ ಸ್ಟಡಿ ಕಂಡಕ್ಟೆಡ್ ಬೈ ದ ಟ್ರಾಫಿಕ್ ಎಂಜಿನಿಯರಿಂಗ್ ವಿಂಗ್, ಮೈಸೂರು ಸಿಟಿ ಕಾರ್ಪೊರೇಷನ್, PW ಹಾಗೂ ನ್ಯಾಷನಲ್ ಹೈವೇ ಅಥಾರಿಟಿಗೆ ಸಂಬಂಧಪಟ್ಟಂತೆ ಏನಾದ್ರು ಇದಕ್ಕೆ ಸಂಬಂಧಪಟ್ಟಂತೆ ಅಪ್ರೂವಲ್ನ ತಗೊಂಡಿದ್ದೀರಾ ಅನ್ನುವಂಥದ್ದು. ಯಾವುದೇ ಇನ್ಸ್ಟಾಲೇಷನ್ ಮಾಡಬೇಕಾದಾಗ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಏನು ಲೋಕಲ್ ಬಾಡೀಸ್ ಇರ್ತದೆ ಅವ್ರ ಜೊತೆ ಕನ್ಸಲ್ಟನ್ನು ಮಾಡಿ ಆಮೇಲೆ ಇದನ್ನು ಇನ್ಸ್ಟಾಲೇಷನ್ ಮಾಡಬೇಕಾಗ್ತದೆ. ಹಾಗೆ 12ನೇದು ಸರ್ಟಿಫೈಡ್ ಕಾಪೀಸ್ ಆಫ್ ದಿ ಟೆಂಡರ್ ಡಾಕ್ಯುಮೆಂಟ್ಸ್, ವರ್ಕ್ ಆರ್ಡರ್, ನೇಮ್ ಆಫ್ ದಿ ಕಾಂಟ್ರಾಕ್ಟರ್, ವೆಂಡರ್, ಸ್ಯಾಂಕ್ಷನ್ಡ್ ಅಮೌಂಟ್ ಆಫ್ ದಿ ಇನ್ಸ್ಟಾಲೇಷನ್ ಅಂತ ಕೇಳಿದೆ. ಹಾಗೆ ಕಾಪೀಸ್ ಆಫ್ ಎನಿ ಕಂಪ್ಲೇಂಟ್ಸ್ ರಿಸೀವ್ಡ್ ಫ್ರಮ್ ದ ಪಬ್ಲಿಕ್ ರಿಗಾರ್ಡಿಂಗ್ ದ ಸ್ಪೆಸಿಫಿಕ್ ಸಿಗ್ನಲ್ ಇನ್ಸ್ಟಾಲೇಷನ್, ಸಾರ್ವಜನಿಕರಿಂದ ದೂರ ಬಂದಿರೋ ಮಾಹಿತಿ ಕೊಡಿ ಅಂತ. ಹಾಗೆ 14ನೇದು ಕಾಪಿ ಆಫ್ ದಿ ಜಸ್ಟಿಫಿಕೇಶನ್ ನೋಟ್ ರೀಸನಿಂಗ್ ರೆಕಾರ್ಡೆಡ್ ಬೈ ದ ಅಥಾರಿಟಿ ಫಾರ್ ಸೆಲೆಕ್ಟಿಂಗ್ ದಿಸ್ ಲೊಕೇಶನ್ ಫಾರ್ ಇನ್ಸ್ಟಾಲಿಂಗ್ ದ ಸಿಗ್ನಲ್. ಇದು ಇನ್ಸ್ಟಾಲ್ ಮಾಡ್ಲಿಕ್ಕೋಸ್ಕರ ಒಂದು ಜಸ್ಟಿಫಿಕೇಶನ್ ನೋಟನ್ನು ಮಾಡಬೇಕಾಗ್ತದೆ, ಮೀಟಿಂಗ್ ಅನ್ನು ಮಾಡಿ, ಅದು ಮಾಡಿರೋ ಮಾಹಿತಿ ಕೊಡಿ ಅಂತ ಕೇಳಿದೆ. ಕೊಡಲಿಲ್ಲ. ಲ್ಯಾಪ್ಸ್ ಆಫ್ 3 months, 3 ತಿಂಗಳ ಕಳೆದ ನಂತರ ನಮಗೆ ಮಾಹಿತಿಯನ್ನು ಕೊಟ್ಟರು. ಆ ಕಾಪೀಸನ್ನು ತಮಗೆ ಕೊಟ್ಟಿದ್ದೇನೆ. 14 ಅಂಶಗಳಲ್ಲಿ ಯಾವ ಅಂಶವೂ ಕೂಡ ನಮ್ಮ ಕಚೇರಿಯಲ್ಲಿ ಮಾಹಿತಿ ಇಲ್ಲ ಅಂತ ಕೊಡ್ತಾರೆ. ಇದನ್ನು ಕೊಟ್ಟಿರುವಂಥದ್ದು ಸಹಾಯಕ ಪೊಲೀಸ್ ಆಯುಕ್ತರ ಕಚೇರಿ, ಸಂಚಾರ ವಿಭಾಗ, ಮೈಸೂರು ನಗರ. ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಆಫೀಸಲ್ಲೂ ಕೂಡ ಮಾಹಿತಿ ಇಲ್ಲ. ಹಾಗೆ ಟ್ರಾಫಿಕ್ ಏನು ಸಹಾಯಕ ಪೊಲೀಸ್ ಆಯುಕ್ತರ ಕಚೇರಿ, ಸಂಚಾರ ವಿಭಾಗ ಇದ್ದಾರೆ, ಅವ್ರ ಹತ್ರನೂ ಮಾಹಿತಿ ಇಲ್ಲ. ಅಂದಮೇಲೆ ಇಲ್ಲಿ ಬಹಳ ದೊಡ್ಡ ಯಕ್ಷ ಪ್ರಶ್ನೆ ಕಾಡೋದೇನೆಂದ್ರೆ, ಇದನ್ನ ಇನ್ಸ್ಟಾಲ್ ಮಾಡಿದ್ದು ಯಾರು ಅಂತ. ಹೂ ರೆಕಮೆಂಡ್ ದಿಸ್? ಯಾರ ರೆಕಮೆಂಡೇಶನ್ ಆಧಾರದ ಮೇಲೆ ನೀವು ಟ್ರಾಫಿಕ್ ಸಿಗ್ನಲ್ಸ್ ಅನ್ನ ಇನ್ಸ್ಟಾಲ್ ಮಾಡಿದಿರಿ ಅಂದ್ರೆ ಯಾವುದೇ ಮಾಹಿತಿ ಮೈಸೂರು ನಗರ ಪೊಲೀಸ್ ಕಚೇರಿಯಲ್ಲಿ ಇಲ್ಲ, ಸಂಚಾರ ವಿಭಾಗದಲ್ಲಿ ಇಲ್ಲ. ಅಂದ್ರೆ ಇನ್ಸ್ಟಾಲ್ ಮಾಡಿದ್ದ್ಯಾರು? ಮಾನ್ಯ ಕಮಿಷನರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಒಂದು ಟ್ರಾಫಿಕ್ ಸಿಗ್ನಲ್ ಅನ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ IRC ಗೈಡ್ಲೈನ್, ಏನು ಈಗಾಗಲೇ ನಾನು ಹೇಳಿದೆ, ಇಂಡಿಯನ್ ರೋಡ್ ಕಾಂಗ್ರೆಸ್ ಗೈಡ್ಲೈನ್ಸ್ ಆಧಾರದ ಮೇಲೆ ಮಾಡಬೇಕು. ಅದಕ್ಕೂ ಮೊದಲು ಸಾರ್ವಜನಿಕರಿಗೆ ನಾವು ಇದು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾಹಿತಿಯನ್ನು ಕೊಡಬೇಕು, ಪೇಪರ್ ಪಬ್ಲಿಕೇಶನ್ ಮಾಡಬೇಕು, ಸಾರ್ವಜನಿಕರಿಂದ ಅಬ್ಜೆಕ್ಷನ್ ಇದೆಯಾ ಅಂತ ಕೇಳಬೇಕು. ಅದಾದಮೇಲೆ ಇನ್ಸ್ಟಾಲೇಷನ್ನ ಮಾಡಬೇಕಾಗ್ತದೆ. ಆಫ್ಟರ್ ಇನ್ಸ್ಟಾಲೇಷನ್ ವೆದರ್ ಇಟ್ ಇಸ್ ಲೀಗಲಿ ಇಲ್ವಾ ಅನ್ನೋದಾದರೆ, ಉದಾಹರಣೆ ಟ್ರಾಫಿಕ್ ಸಿಗ್ನಲ್ನಲ್ಲಿ ಒಂದು ಕ್ಯಾಮ್ರಾವನ್ನು ಅಳವಡಿಸಿರ್ತಾರೆ. ಕ್ಯಾಮ್ರಾ ನಾವೇನಾದರೂ ಅಲ್ಲಿ ಪಾಸ್ ಆದಾಗ ವೈಲೇಷನ್ ಆಯಿತು ಅಂತೇಳಿ ನಮ್ಮ ಮೊಬೈಲ್ಗೆ ಮೆಸೇಜ್ ಬರ್ತದೆ, ನೀವು ಟ್ರಾಫಿಕ್ ರೂಲ್ ವೈಲೇಟ್ ಮಾಡಿದ್ದೀರಾ ಅಂದರೆ. ಆದರೆ ನಮಗೆಲ್ಲ ಒಂದು ಅರ್ಥ ಮಾಡ್ಕೋಬೇಕೇನೆಂದರೆ, ಟ್ರಾಫಿಕ್ ಸಿಗ್ನಲ್ನ ಇನ್ಸ್ಟಾಲ್ ಮಾಡ್ಬೇಕಾದ್ರೆ IRC ಗೈಡ್ಲೈನಲ್ಲಿ ಇವರು ಟ್ರಾಫಿಕ್ ಸಿಗ್ನಲ್ಸ್ನ ಇನ್ಸ್ಟಾಲ್ ಮಾಡಲಿಲ್ಲ ಅಂದರೆ ಅವರು ನಮ್ಮ ಹತ್ರ ಫೈನ್ ತೆಗೆದುಕೊಳ್ಳುವ ಯಾವ ನೈತಿಕ ಹಕ್ಕು ಕೂಡ ಪೊಲೀಸ್ ಇಲಾಖೆಗಿಲ್ಲ. ಆ ಒಂದು ಜಾಗದಲ್ಲಿ ಟ್ರಾಫಿಕ್ ಸಿಗ್ನಲ್ ಏನು ಇನ್ಸ್ಟಾಲ್ ಮಾಡಿರ್ತಾರೆ ಅಲ್ಲಿ ಕಂಪಲ್ಸರಿ ಸ್ಟಾಪ್ ಲೈನ್ ಸಿಗ್ನಲ್ ಇರಬೇಕು. ಸ್ಟಾಪ್ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ಟಾಪ್ ಲೈನನ್ನು ಕ್ರಿಯೇಟ್ ಮಾಡಿರಬೇಕು. ಮತ್ತು Z ಏನು ಮಾಡಿರ್ತೀವಲ್ಲ ನಾವು, ಅದನ್ನು ಕೂಡ ಝೀಬ್ರಾ ಕ್ರಾಸ್ ಏನು ಮಾಡಿರ್ತೀವಲ್ಲ ಅದನ್ನು ಕಂಪಲ್ಸರಿ ಅಳವಡಿಸಿರ್ಬೇಕಲ್ಲಿ. ಝೀಬ್ರಾ ಕ್ರಾಸಸ್ ಲೈನನ್ನು ಎಳೆದಿರಬೇಕು. ಝೀಬ್ರಾ ಕ್ರಾಸ್ ಲೈನ್ ಇಲ್ಲ, ಸ್ಟಾಪ್ ಲೈನ್ ಇಲ್ಲ ಅನ್ನೋದಾದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಾರ್ವಜನಿಕರಿಂದ ಯಾವುದೇ ಫೈನನ್ನು ತೆಗೆದುಕೊಳ್ಳಿಕ್ಕೆ ಅರ್ಹತೆ ಇರೋದಿಲ್ಲ, ಯಾರು ಕೂಡ ಕಟ್ಲು ಕೂಡ ಬಾರದು. ಮತ್ತೆ ಆ ಟ್ರಾಫಿಕ್ ಸಿಗ್ನಲ್ ಅಳವಡಿಸಿದಂಥ ಸ್ಥಳ ಸಾರ್ವಜನಿಕರಿಗೆ ಕಾಣಂಗಿರ್ಬೇಕು. ಆ ಲೈಟ್ಸು ಯಾವುದೋ ಮರದ ಕೆಳಗಡೆ ಆ ಲೈಟ್ ಕಾಣೋದೇ ಇಲ್ಲ ಅಂತ ಕಡೆ ಇನ್ಸ್ಟಾಲ್ ಮಾಡಬಾರ್ದು. ಅದಕ್ಕೆಲ್ಲಕ್ಕೂ ಮುಖ್ಯ ಆ ಸ್ಥಳದಲ್ಲಿ ಸರ್ವೆ ನಾನು ಹೇಳಿದ್ದೇನೆ, ಸೈಂಟಿಫಿಕ್ ಏನು ಸರ್ವೆ ಮಾಡಬೇಕಾಗಿತ್ತು. IRC ಗೈಡ್ಲೈನಲ್ಲಿ ಯಾವುದೇ ರೀತಿ ಸರ್ವೆಯನ್ನು ಕೂಡ ಮಾಡಿಲ್ಲ. ಈ ರೀತಿ ನಾವು ಕೇಳಿರುವಂಥ 14 ಅಂಶಗಳಲ್ಲೂ ಕೂಡ ಯಾವುದಕ್ಕೂ ಮಾಹಿತಿಯನ್ನು ನೀಡಿಲ್ಲ. ಯಾವ ಆಧಾರದಲ್ಲಿ ಇನ್ಸ್ಟಾಲ್ ಮಾಡಿದ್ರಿ ಅನ್ನುವಂಥದ್ದು ಈಗ ಪ್ರಶ್ನೆ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ಕೊಡದೇ ಇರೋದ್ರಿಂದ ಮುಂಬರುವ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕನ್ಸರ್ನ್ಡ್ ಅಥಾರಿಟಿಗೆ ನಾವು ದೂರನ್ನು ಕೊಟ್ಟು ಇವ್ರ ಮೇಲೆ ಕ್ರಮ ವಹಿಸಲಿಕ್ಕೆ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ. ಇದನ್ನು ಇವತ್ತು ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನಂದರೆ, ಇಷ್ಟು ದೊಡ್ಡ ಅನ್ಯಾಯ ಮೈಸೂರು ನಗರಕ್ಕೆ ಮಾಡಿದ್ರೂ ಕೂಡ ಯಾವುದೇ ಮಾಹಿತಿ ಪೊಲೀಸ್ ಕಮಿಷನರ್ಗೆ ಇಲ್ಲ ಅನ್ನೋದಾದರೆ ಈ ವಿಷಯ ಸಾರ್ವಜನಿಕರಿಗೆ ಗೊತ್ತಾಗಲಿ, ಸಾರ್ವಜನಿಕರು ಕೂಡ ಮಾಹಿತಿ ತಿಳಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಈ ವಿವರಗಳನ್ನು
ಏನು ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಡಿಪಾರ್ಟ್ಮೆಂಟ್ ಕೊಟ್ಟಿದೆ ಆ ವಿವರಗಳನ್ನು ತಮ್ಮ ಮುಂದೆ ಹಂಚ್ಕೊಂಡಿದ್ದೇನೆ ನಾನು. ಸರ್ ಏನು ಕೊಟ್ಟಿಲ್ಲ, ಏನೂ ಇಲ್ಲ. ಫಸ್ಟ್ ಅದು ಹೇಳಿಲ್ಲ. ಅಲ್ಲ, ಅವ್ರು ಕೊಟ್ಟಿರೋದ್ರ ಇಲ್ಲೇ ಇದೆ ನೋಡಿ, ಕಾಪಿ ಕೊಟ್ಟಿದ್ದೀನಿ ನಿಮಗೆ. ನಮ್ಮ ಕಚೇರಿಯಲ್ಲಿ ಲಭ್ಯವಿರೋದಿಲ್ಲ. ಯಾರ ಕಚೇರಿಯಲ್ಲಿ ಲಭ್ಯ ಇದೆ ಸ್ವಾಮಿ? ಅದೇ ಕಾಡ್ತಾ ಇದೆ ನಮ್ಗೆ, ಅದೇ ಪ್ರಶ್ನೆ ಕಾಡ್ತಾ ಇರೋದು. ಯಾರು ಇನ್ಸ್ಟಾಲ್ ಮಾಡಿದ್ರು ಇದನ್ನ? ನೋಡಿ, ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಮಾಹಿತಿ ಲಭ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಅಧಿಕೃತ ವರದಿ ಇದು. ಅದೇನೆ, ಹೂ ಇನ್ಸ್ಟಾಲ್ ದಟ್, ಯಾರು ಅಥಾರಿಟಿ, ಯಾರಿಗೂ ಗೊತ್ತಿಲ್ಲ. ಇದು ದೊಡ್ಡ ಬ್ಲಂಡರ್. ಇದು IRC ರೂಲ್ ಗೈಡ್ಲೈನ್ ನಲ್ಲಿ ಟ್ರಾಫಿಕ್ ಸಿಗ್ನಲ್ನ ಹಾಕಿಲ್ಲ ಅಂದ್ರೆ ಫೈನ್ ಹಾಕಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೈತಿಕತೆನೇ ಇಲ್ಲ, ಪವರೇ ಇಲ್ಲ ಅವ್ರಿಗೆ. ಯಾವ ಆಧಾರದ ಮೇಲೆ ಮಾಡ್ತಾರೆ? ಫಸ್ಟ್ ಆಫ್ ಆಲ್ ಇದನ್ನ ಇನ್ಸ್ಟಾಲ್ ಯಾರು ಮಾಡಿದ್ದಾರೆ, IRC ಗೈಡ್ಲೈನ್ ಮಾಡಿಲ್ಲ ಅಂದ್ರೆ ಅವ್ರ ಮೇಲೆ ನಾವು ದೂರು ಕೊಟ್ರೆ ಅವ್ರಿಗೆ 1 ಲಕ್ಷ ರೂಪಾಯಿ ದಂಡ ಆಗ್ತದೆ. ಆಕ್ಟ್ ಇಸ್ ವೆರಿ ಕ್ಲಿಯರ್, ಸೆಕ್ಷನ್ 196 IMV ಆಕ್ಟ್. ಮುಂಬರೋ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕ್ರಮವನ್ನು ನಾವು ಮತ್ತು ನಮ್ಮ ಆಫೀಸಿಂದ ಎಲ್ಲ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಸರ್, ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟ್ರು ಮತ್ತು ಸಂಬಂಧಪಟ್ಟಂಥ ಪೊಲೀಸ್ ಡಿಪಾರ್ಟ್ಮೆಂಟು ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ವಹಿಸಬೇಕು. ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾರೋ ಉದ್ದೇಶನೇ ಅದು. ಇನ್ನು 15 ದಿವಸದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡಬೇಕು. ನಾವು ಅವರು ಯಾವ ಆಧಾರದಲ್ಲಿ ನಾವು ಇದನ್ನು ಇನ್ಸ್ಟಾಲ್ ಮಾಡಿದ್ದೀವಿ, ಏನು ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಡಿ. IRC ಗೈಡ್ಲೈನ್ ಏನು ಹೇಳ್ತದೆ, 5ಕ್ಕಿಂತ ಹೆಚ್ಚಿಗೆ ಡೆತ್ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ರಿಪೋರ್ಟನ್ನು ತರಿಸ್ಕೊಂಡು ನಂತರ ಸಾರ್ವಜನಿಕರಿಂದ ದೂರ ಬಂದ ನಂತರ ಇನ್ಸ್ಟಾಲ್ ಮಾಡಬೇಕು ಅಂತ IRC ಗೈಡ್ಲೈನ್ ಹೇಳ್ತದೆ. ಅವರು ಕೊಟ್ಟಿರೋದು ನೋಡಿ, ಇಲ್ಲಿ ಯಾವ ಸರ್ಕಲಲ್ಲೂ 5ಕ್ಕಿಂತ ಹೆಚ್ಚಿಗೆ ಇಲ್ಲ. ಅದು 3 ವರ್ಷದಲ್ಲಿ ಕೊಟ್ಟಿದ್ದಾರೆ. ಎಲ್ಲೋ 1, 2 ಈ ರೀತಿಯಾಗಿದೆ. ಕೆಲವು ಸರ್ಕಲಲ್ಲಿ ಯಾವುದೇ ಅಪಘಾತ ಕೂಡ ಸಂಭವಿಸಿಲ್ಲ. ಆದರೂ ಕೂಡ 64 ಸರ್ಕಲಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಇನ್ನೂ ಕೂಡ ನನಗೆ ಬಂದಿರುವಂಥ ಮಾಹಿತಿಯಲ್ಲಿ ಇನ್ನೂ 30 ಸರ್ಕಲ್ಗಳಿಗೆ ಹಾಕೋದು ಪ್ರಯತ್ನವನ್ನು ಶುರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಇದು ಇನ್ನು ಬಹಳ ಒಂದು ಪ್ರಮುಖ ವಿಷಯ ಏನಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಅಲ್ಲಿ ಕೂಡ ಇದು ಬರ್ತದೆ. ವಿತೌಟ್ ಗೈಡ್ಲೈನ್ಸ್ ಆಫ್ ದಿ IRC ಇನ್ಸ್ಟಾಲೇಷನ್ ಮಾಡಿದಾಗ ಸಾರ್ವಜನಿಕರಿಗೆ ಮಾಹಿತಿ ಕೊಡದೆ ಯಾವುದೇ ಟೆಂಡರ್ ಪ್ರಕ್ರಿಯೆ ಮಾಡದೇನೆ ನೀವು ಇನ್ಸ್ಟಾಲೇಷನ್ ಮಾಡಿದ್ರೆ, ಗೊತ್ತಿಲ್ಲ ಎಲ್ಲಿ ಮಾಡಿದ್ದಾರೆ ಏನು ಗೊತ್ತಿಲ್ಲ, ನಮ್ಗೆ ಯಾವ ಪತ್ರಿಕೆಯಲ್ಲೂ ನಾವು ಟೆಂಡರ್ ಕರೆದಿದ್ದನ್ನು ನೋಡಿಲ್ಲ. ಹಾಗೇನಾದ್ರು ಮಾಡಿದರೆ ಇಟ್ ಅಟ್ರಾಕ್ಟ್ ಟು ದ ಪ್ರಿವೆನ್ಷನ್ ಆಫ್ ಕರಪ್ಷನ್. ಯಾರು ಇದು ಇನ್ಸ್ಟಾಲ್ ಮಾಡಿದ್ದಾರೆ ಅವ್ರ ಮೇಲೆ ಈ ಕೂಡಲೇ ಲೋಕಾಯುಕ್ತದವರು ಕೇಸನ್ನು ಹಾಕ್ಬೇಕಾಗ್ತದೆ. ಒಂದು ಟ್ರಾಫಿಕ್ ವೈಲೇಷನ್, IRC ಗೈಡ್ಲೈನ್ಸ್ ಅಂಡ್ ಆಲ್ಸೋ ಕಮ್ಸ್ ಅಂಡರ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್. ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಿಮಗೆ ಒಂದು ಸರ್ಕಲ್ನಿಂದ ಉದಾಹರಣೆ ಅಣೆಕಟ್ಟಿನಲ್ಲಿ ನಾವು ಸ್ಪೀಡಲ್ಲಿ ನೀರು ಹೊರಗಡೆ ಹೋಗ್ತದೆ, ಆ ರೀತಿ ವೆಹಿಕಲ್ಗಳು ಟ್ರಾಫಿಕ್ ಓಪನ್ ಆದ ತಕ್ಷಣ ನುಗ್ಗುತ್ತವೆ. ಇದರಿಂದ ಆಕ್ಸಿಡೆಂಟ್ ಆಗ್ತದೆ. ನೀವು ಫ್ರೀ ಫ್ಲೋ ಇದ್ದಾಗ ಆಕ್ಸಿಡೆಂಟ್ ಆಗೋದಿಲ್ಲ. ಸರ್, ಒಂದು ಉದಾಹರಣೆಗೆ ನಿಮಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಾದ್ರೆ ಮೊದಲು ಮೈಸೂರಲ್ಲಿ 5 ನಿಮಿಷ 3 ನಿಮಿಷದಲ್ಲೆಲ್ಲ ನಾವು ಹೋಗ್ಬಿಡ್ತಾ ಇದ್ವು. ಇವತ್ತು 2 ಕಿಲೋಮೀಟರ್ ನಾವು ಕ್ರಾಸ್ ಮಾಡ್ಬೇಕಾದ್ರೆ ಕನಿಷ್ಠ 20ರಿಂದ 30 ನಿಮಿಷ ಆಗ್ತಾ ಇದೆ. ಅವನಿಗೇನಾಗ್ತದೆ, ಅವನ ಮೈಂಡಲ್ಲಿ ಅವನ ಕೆಲಸದ ಒತ್ತಡ ಇರ್ತದೆ. ಅದು ಏನಾಗ್ತದೆ, ನಿಲ್ಲಿಸಿದಾಗ ಮತ್ತೆ ಅವನು ಮೈಂಡಲ್ಲಿ ಅತಿ ವೇಗವಾಗಿ ಹೋಗ್ತಾನೆ. ಈ ಸ್ಪೀಡ್ ಆಗಲಿಕ್ಕೆ ಈ ಟ್ರಾಫಿಕ್ ಸಿಗ್ನಲ್ಲೇ ಪ್ರಚೋದನೆ ಕೊಟ್ಟಂಗಿದೆ ಇದು. ಸರ್, IRC ಗೈಡ್ಲೈನಲ್ಲಿ ಸಿಗ್ನಲ್ ಎಲ್ಲ ಎಷ್ಟು ಸೆಕೆಂಡು ಸಿಗ್ನಲ್ ಹಾಕ್ಬೇಕು ಅಂತಾನು ಗೈಡ್ಲೈನ್ ಇದೆ. IRC ಗೈಡ್ಲೈನ್ ಇದೆ ಅನ್ನೋದು ಡಿಪಾರ್ಟ್ಮೆಂಟ್ಗೆ ಗೊತ್ತಿದೆಯಾ ಅನ್ನೋದೇ ನನಗೆ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಇದು IRC ಅನ್ನೋದು ಇದೆ ಈ ದೇಶದಲ್ಲಿ, ಅವರು ರೆಕಮೆಂಡೇಶನ್ ಮಾಡ್ತಾರೆ, ಅದನ್ನ ಫಾಲೋ ಅಪ್ ಮಾಡಬೇಕು ಅಂತ ಈ ಡಿಪಾರ್ಟ್ಮೆಂಟ್ಗೆ ಗೊತ್ತಿದೆಯಾ? ದಿಟ್ ಇಸ್ ಮೈ ಪ್ರಿಲಿಮಿನರಿ ಕ್ವಶನ್.
ಸರ್ ಈಗ ಅವರು ಸಾರ್ವಜನಿಕ ಅಧಿಕಾರಿ, ಸರ್ಕಾರಿ ಸೇವಕರವರು. ಸಾರ್ವಜನಿಕರು ಈ ಪ್ರಶ್ನೆಯನ್ನು ತೆಗೆದಾಗ ಉತ್ತರ ಕೊಡುವಂಥ ಜವಾಬ್ದಾರಿ ಪೊಲೀಸ್ ಕಮಿಷನರ್ಗೆ ಇರ್ತದೆ, ಪೊಲೀಸ್ ಇಲಾಖೆಗೂ ಇರ್ತದೆ. ಅವರು ಅದನ್ನು ಮಾಡಲಿಲ್ಲ ಅಂದರೆ ಜಾಗೃತ ನಾಗರಿಕರು ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಬೇಕಾಗ್ತದೆ. ಅದನ್ನು ಎಚ್ಚರಿಸುವ ಕೆಲಸ ಕೂಡ ಇವತ್ತು ನಾಗರಿಕರದ್ದೇ ಆಗಿದೆ. ಆ ಕೆಲಸ ನಾವು ಮಾಡ್ತೀವಿ ಮುಂಬರೋ ದಿವಸದಲ್ಲಿ. ಸರ್ ಖಂಡಿತ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇಂಡಿಯನ್ ಮೋಟಾರ್ ವೆಹಿಕಲಲ್ಲಿ ಈ ರೀತಿ ರಾಂಗ್ ಇನ್ಸ್ಟಾಲೇಷನ್ ಅದಕ್ಕೆ ಸಂಬಂಧಪಟ್ಟಂತೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ದೂರನ್ನು ಕೊಡ್ತೇವೆ ನಾವು. ಅದಕ್ಕೆ 1 ಲಕ್ಷ ರೂಪಾಯಿ ದಂಡ ಹಾಕೋದಕ್ಕೆ ಅಧಿಕಾರ ಇದೆ. ಬೇರೆ ಬೇರೆ ಸೆಕ್ಷನ್ ಅಡಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ವಹಿಸ್ಬೋದು. ಮುಖ್ಯವಾಗಿ ಇದು ಪ್ರಿವೆನ್ಷನ್ ಆಫ್ ಕರಪ್ಷನ್ಗೂ ಬರ್ತದೆ. ಟೆಂಡರ್ ಕರೆದೇನೆ ನೀವು ಇನ್ಸ್ಟಾಲೇಷನ್ ಮಾಡ್ತೀರಾ ಅಂದರೆ ಯಾರು ಅಧಿಕಾರ ಕೊಟ್ಟಿದ್ದು ನಿಮಗೆ? ಯಾರು ದುಡ್ಡನ್ನು ರಿಲೀಸ್ ಮಾಡಿದ್ರು ಇಲ್ಲಿ? ನಿಮಗೆ ಎಷ್ಟಿದೆ ಅದು? ಅದರಿಂದ ಲೋಕಾಯುಕ್ತ ಕೂಡ ನಾವು ಮುಂಬರೋ ದಿನದಲ್ಲಿ ಕಂಪ್ಲೇಂಟ್ ಕೊಡ್ತೀವಿ. 15 ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ಕೊಡಲಿಲ್ಲ ಅಂದರೆ ವಿ ಲಾಡ್ಜ್ ಎ ಕಂಪ್ಲೇಂಟ್. ಡಿಪಾರ್ಟ್ಮೆಂಟ್ ಸರ್ ಈಗ ಏನಾಗ್ತದೆ, ಒಂದು ಟ್ರಾಫಿಕ್ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ಮೈಸೂರಿಗೆ ಸಂಬಂಧಪಟ್ಟಂತೆ ಮೈಸೂರು ಸಿಟಿ ಕಾರ್ಪೊರೇಷನ್, ಮೂಡಾ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು DC ಇಷ್ಟೂ ಜನ ಕುಂತು ಡಿಸೈಡ್ ಮಾಡಿ ಇನ್ಸ್ಟಾಲೇಷನ್ ಮಾಡಬೇಕು. ಯಾಕಂದ್ರೆ ಅವ್ರಿಗೆ ನೈತಿಕ ಜವಾಬ್ದಾರಿ ಇದೆ. ಈ ಒಂದು ಮೀಟಿಂಗನ್ನು ಅವ್ರು ಮಾಡಿ ಸಾರ್ವಜನಿಕರ ಅಹವಾಲನ್ನು ಪಡೆದು ಇನ್ಸ್ಟಾಲೇಷನ್ ಮಾಡಬೇಕು. ಇದು ಯಾವುದನ್ನು ಕೂಡ ಮಾಡದಂಥ ಕ್ರಿಯೆ ನಾವು ಕೇಳಿರೋ ಕ್ವಶನಲ್ಲಿ ಇಲ್ವೇ ಇಲ್ಲ. ಉತ್ತರನೇ ಕೊಟ್ಟಿಲ್ಲ ಅವ್ರು. ಯಾವುದು ಕೊಡಬೇಕಾದ ಜವಾಬ್ದಾರಿ ಅಧಿಕಾರಿಗಳದಲ್ವಾ ಸರ್? ಮೊದಲು ಮುಖ್ಯವಾಗಿ ಪೊಲೀಸ್ ಇಲಾಖೆ ಆಗ್ತದೆ, ಆಮೇಲೆ ಮೈಸೂರು ಸಿಟಿ ಕಾರ್ಪೊರೇಷನ್. ಈಗ ಈ ಕಾರ್ಪೊರೇಷನ್ ಲಿಮಿಟಲ್ಲಿ ಇನ್ಸ್ಟಾಲೇಷನ್ ಮಾಡಿದಾಗ ಕಾರ್ಪೊರೇಷನ್ ಕಮಿಷನರ್ ಏನು ಮಾಡ್ತಾ ಇದ್ರು? ನನಗೆ ಮಾಹಿತಿ ಕೊಟ್ಟಿದ್ದೀರಾ ನೀವು ಅಂತ ಕೇಳಬೇಕಾದ ಕರ್ತವ್ಯ ಅವ್ರು ಇದೆಯಲ್ಲ, ಜಿಲ್ಲಾಧಿಕಾರಿಗಳಿಗೆ ಇದೆಯಲ್ಲ. ಇಷ್ಟೊಂದು ಮೈಸೂರಿನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ ಅವರು? ನಮ್ಮ ಕಚೇರಿಯಿಂದ ಅನುಮತಿ ತಗೊಂಡಿದ್ದೀರಾ ಅಂತ ಕೇಳಬೇಕಲ್ಲ ಅವರು. ಸರಿ, ಆ್ಯಕ್ಟಲ್ಲಿ ಏನಿದೆ ಪ್ರಾವಿಷನ್ನು ಅಷ್ಟನಿದೆ. ಆದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಬಂದರೆ ಪನಿಷ್ಮೆಂಟ್ ಕ್ಲಾಸ್ ಇದೆ. IMU ಆ್ಯಕ್ಟಲ್ಲಿ ಬಂದರೆ ಪನಿಷ್ಮೆಂಟ್ ಇದೆ. ಸರ್ ಈಗ ನಾವು ನೋಡಿ, ಮೈಸೂರು ಸಿಟಿ ಆ್ಯಕ್ಟ್ IMU ಆ್ಯಕ್ಟ್ ವೈಲೇಷನ್ ಆದರೆ ನಾವು ಕಾರ್ಪೊರೇಷನ್ ಕಮಿಷನರ್ಗೆ ದೂರು ಕೊಡಬೇಕು. ಈಗ ದೂರು ತಗೊಳ್ಳೋರೇನೆ ಈ ಅಪರಾಧ ಮಾಡಿದಾರಲ್ಲ, ಮೇಲ್ನೋಟಕ್ಕೆ ಆರೋಪ ಅವ್ರ ಮೇಲೆ ಕಂಡು ಬರ್ತಾ ಇದೆ. ಈಗ ಅವ್ರಿಗೆ ನಾವು ದೂರು ಕೊಡಬೇಕಾಗ್ತದೆ, ಮತ್ತೆ DG ಕೊಡಬೇಕಾಗ್ತದೆ, ಇನ್ಸ್ಪೆಕ್ಟರ್ ಜನರಲ್ ಕೊಡಬೇಕಾಗ್ತದೆ, ಲೋಕಾಯುಕ್ತ ಕೊಡಬೇಕಾಗ್ತದೆ, ಮತ್ತು ಕಾರ್ಪೊರೇಷನ್ ಕಮಿಷನರ್ಗೂ ಕೂಡ ಈ ಮಾಹಿತಿಯನ್ನು ತರಬೇಕಾಗ್ತದೆ. ಸರ್ ಕೊಟ್ಟಿಲ್ಲ, ಇದನ್ನು ಮೊದಲು ಅವ್ರ ಮುಂದೆ ಗಮನಕ್ಕೆ ತರ್ತಾ ಇದೀವಿ ನಾವು. RTI ಅಪ್ಲಿಕೇಶನ್ ಆಗ್ತಾಗಲೇ ಅವ್ರ ಮಾಹಿತಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಇವತ್ತು ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದೀವಿ. 15 ದಿನ ಕಾಲಾವಕಾಶ ಕೇಳ್ತಾ ಇದೀವಿ ನಾವು. 15 ದಿನದಲ್ಲಿ ನೀವು ಇದನ್ನ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಕೊಡ್ಲಿಲ್ಲ ಅಂದ್ರೆ ಎಲ್ಲ ರೀತಿ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ ನಾವು ಮುಂಬರೋ ದಿವಸದಲ್ಲಿ. ಅಲ್ಲ ಸರ್, ಒಂದು ಯಾವುದೇ ದೂರನ್ನು ಕೊಡಬೇಕಾದ್ರೆ ಫಸ್ಟ್ ಯಾವುದಿದೆ, ಫಸ್ಟ್ ಅಷ್ಟು ಕನ್ಸರ್ನ್ ಸ್ಟೇಷನ್ ಕೊಡಬೇಕು, ಆಮೇಲೆ ಹೈಯರ್ ಅಥಾರಿಟಿ ಕೊಡಬೇಕು. ಈಗ ನಾವು ಕಾಪಿ ಟು ಹೋಮ್ ಮಿನಿಸ್ಟರ್ ತನಕನೂ ಕೊಡ್ತೀವಿ, ನೋಡೋಣ ಏನು ಮಾಡ್ತಾರೆ ಅಂತ. ಹಾಗೂ ಏನೋ ಮಾಹಿತಿ ಕೊಡಲಿಲ್ಲ ಅಂದರೆ ಹೈಕೋರ್ಟ್ ಮೊರೆ ಹೋಗ್ಬೇಕಾಗ್ತದೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ಪ್ರಕರಣಗಳಲ್ಲಿ ಹೈಕೋರ್ಟು, ಸುಪ್ರೀಂ ಕೋರ್ಟು ಜಡ್ಜ್ಮೆಂಟನ್ನು ಕೊಟ್ಟಿದೆ. IRC ಗೈಡ್ಲೈನಲ್ಲೇ ನೀವು ಇನ್ಸ್ಟಾಲೇಷನ್ ಮಾಡಬೇಕು ಅಂತೇಳಿ. ಕರ್ನಾಟಕ 3 ಜಡ್ಜ್ಮೆಂಟನ್ನು ಕೊಟ್ಟಿದೆ. ಸಾಯಿ ಶರಣ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕದಲ್ಲೂ ಕೊಟ್ಟಿದೆ, ರವಿ ವರ್ಸಸ್ ಬೆಂಗಳೂರದ್ದು ಒಂದು ಕೇಸಲ್ಲಿ ಕೊಟ್ಟಿದೆ. ಈ ಥರ 3 ಕೇಸ್ನಲ್ಲಿ ಗೈಡ್ಲೈನ್ನ ಸ್ಪೆಸಿಫಿಕ್ ಆಗಿ ಕೊಟ್ಟಿದೆ, ವೈಲೇಷನ್ ಮಾಡಿದಾಗ ಯಾವ ಥರ ಮತ್ತು ಫೈನನ್ನು ಯಾವ ರೀತಿ ಕಲೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಜಡ್ಜ್ಮೆಂಟ್ ಇದೆ. ಯಾವುದನ್ನು ಕೂಡ ನೋಡ್ದೇನೆ ಇವರು ಇನ್ಸ್ಟಾಲ್ ಮಾಡಿರೋದು ಮೇಲ್ನೋಟಕ್ಕೆ ಇದು ಒಂದು ಭ್ರಷ್ಟಾಚಾರ ನಡೆದಿದೆಯಾ ಅನ್ನುವಂಥದ್ದು ಬರ್ತದೆ. ಮತ್ತೆ ನಾಗರಿಕರ ಬಗ್ಗೆ ಇವ್ರ ಕಾಳಜಿ ಏನಿದೆ ಅಂತ ನಾನು ಡಿಪಾರ್ಟ್ಮೆಂಟನ್ನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೆ. ಸರ್ ಅದೇನೆ, ಒಂದು ಏನಾದ್ರು ಟೆಂಡರ್ ನಡೆದು ಇದರಲ್ಲಿ ಏನಾದರೂ ಕಮಿಷನ್ನು ದಂಧೆ ನಡೆದಿದೆಯಾ ಅನ್ನುವಂಥದ್ದೇ ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತದೆ. ವಿತೌಟ್ ಸರ್ವೆ ರಿಪೋರ್ಟು ನೀವು ಅದನ್ನು ಇನ್ಸ್ಟಾಲ್ ಮಾಡ್ತೀರಿ ಅಂದರೆ, ಅದು ವೇಗವಾಗಿ ಪ್ರತಿ ಸರ್ಕಲಲ್ಲೂ ಇಮ್ಮಿಡಿಯೇಟ್ ಮಾಡ್ತೀರಿ ಅನ್ನೋದಾದರೆ ಏನು ನಡೆದಿದೆ ಇಲ್ಲಿ? ಬೇಗ ಹಾಕಬೇಕು, ಬೇಗ ಕಮಿಷನ್ ತಗೊಳ್ಬೇಕು, ಬೇಗ ದುಡ್ಡನ್ನು ರಿಲೀಸ್ ಮಾಡಿಸ್ಬೇಕು ಅಂತಿದೆ. ನಾನು ಈ ಸಂದರ್ಭದಲ್ಲಿ ಇಲಾಖೆಗೆ ನಾನು ತಿಳಿಸ್ತೀನಿ, ನಾನು ಇನ್ನೂ ಏನಾದ್ರು ಬಿಲ್ಲನ್ನು ಕೊಟ್ಟಿಲ್ಲ ಅನ್ನೋದಾದರೆ ದಯವಿಟ್ಟು ತಡೆ ಹಿಡೀರಿ. ನೀವು ನಾರ್ಮ್ಸಲ್ಲಿ ಮಾಡಿಲ್ಲ ಅನ್ನೋದಾದರೆ ಪ್ಲೀಸ್ ಡೋಂಟ್ ರಿಲೀಸ್ ದಿ ಅಮೌಂಟ್ ಟು ದ ಕನ್ಸರ್ನ್ಡ್ ಕಾಂಟ್ರಾಕ್ಟರ್ಸ್.
ಯಾರಿಗೆ ನೀವು ಇನ್ಸ್ಟಾಲ್ ಮಾಡಿದ್ದಾರೆ ಅವ್ರಿಗೆ ಹಣವನ್ನು ಬಿಡುಗಡೆ ಮಾಡಬೇಡಿ ದಯವಿಟ್ಟು. ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ನಾನು. ಇನ್ವೆಸ್ಟಿಗೇಷನ್ ಆಗಲಿ, ಮಾಡಿರೋದು ಸರಿ ಅಂತ ಬಂದರೆ ಮಾತ್ರ ಹಣವನ್ನು ರಿಲೀಸ್ ಮಾಡಿ, ಇಲ್ಲದೆ ಹೋದರೆ ಮಾಡಬೇಡಿ. ಸರ್, ಒಂದು ಇನ್ಸ್ಟಾಲೇಷನ್ ಮಾಡಿದ್ದಾರೆ, ಈಗ ಒಂದು ಸೈಂಟಿಫಿಕ್ ಸರ್ವೆ ಮಾಡಿ ಆ ಸ್ಥಳದಲ್ಲಿ ಅಗತ್ಯತೆ ಇದೆ ಅನ್ನೋದಾದರೆ ಮಾಡಲೇಬೇಕಾಗ್ತದೆ. ಅಗತ್ಯತೆನೇ ಇಲ್ಲ ಅಂದಾಗ ರಿಮೂವ್ ಮಾಡಬೇಕಾಗ್ತದೆ. ಈ ಕೆಲವು ಕಡೆ ತುಂಬ ಜಂಕ್ಷನ್ ಇರ್ತದೆ, ಅಲ್ಲಿ ಅಗತ್ಯತೆ ಇದ್ದೇ ಇದೆ, ನಿರಂತರವಾಗಿ ಡೆತ್ಗಳಾಗ್ತಾ ಇದೆ ಅಂತ ರಿಪೋರ್ಟ್ ಏನಾದ್ರು ಬಂದರೆ ಅವ್ರಿಗೆ, ಅಂಥ ಸಂದರ್ಭದಲ್ಲಿ ಮಾಡಲೇಬೇಕಾಗ್ತದೆ. ನಾಗರಿಕರಾದ ನಾವೆಲ್ಲರೂ ಕೂಡ ಅದಕ್ಕೆ ಬೆಂಬಲ ಕೊಡಬೇಕಾಗ್ತದೆ, ಇನ್ಸ್ಟಾಲ್ ಮಾಡಿಸ್ಲೇಬೇಕಾಗ್ತದೆ. ಏನೂ ಇಲ್ಲದ ಸ್ಥಳದಲ್ಲಿ, ಈ ಜೆ ಪಿ ನಗರ ಮೇನ್ ರೋಡಲ್ಲಿ ಅಕ್ಕಮಹಾದೇವಿ ಸರ್ಕಲಲ್ಲಿ ಮಾಡಿದ್ದಾರೆ, ಏನಿಲ್ಲ ಜಂಕ್ಷನಲ್ಲಿ. ನೀವು ಬೆಳಿಗ್ಗೆ 8 ಗಂಟೆಗೆ ಹೋದರೆ, ನಾನು ನೋಡಿದೆ, ನಾನು ಒಂದು ಕಡೆ ನಿಂತಿದ್ದೀನಿ, ಆ ಕಡೆ ಇಬ್ಬರು ನಿಂತಿದ್ದಾರೆ, ಸಿಗ್ನಲ್ ನಡೀತಾ ಇದೆ. ಏನಕ್ಕೆ ಬೆಳಿಗ್ಗೆ 8 ಗಂಟೆಗೆ ನಿಮ್ಮಲ್ಲಿ ಸಿಗ್ನಲ್ ಬೇಕು ಹೇಳಿ? ಯಾರೂ ಇಲ್ಲ, ಸುಮ್ಮನೆ 10 ನಿಮಿಷ ನಾವು ವೇಟ್ ಮಾಡ್ತಾ ನಿಲ್ಬೇಕಲ್ಲಿ. ಅಂದರೆ ವಿವೇಚನೆ ಇಲ್ಲದೆ ಮಾಡಿರುವಂಥದ್ದು, ಏನೋ ಒಂದು ಆಸೆಗೋಸ್ಕರ, ಆಮಿಷಕ್ಕೋಸ್ಕರ ಇದು ಮಾಡಿದ್ದಾರೆ ಅಂತ ಅನಿಸ್ತದೆ ನಮಗೆ.